ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಸದ್ಯಕ್ಕೆ ನಡೀತಾ ಇರೋ ಹೈ ವೋಲ್ಟೇಜ್ ಡ್ರಾಮಾ ನೋಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅಲ್ವಾ? ಹೌದು, ಈಗ ಇಡೀ ಕರ್ನಾಟಕದ ಕಣ್ಣು ಇರೋದು ದೇಶದ ರಾಜಧಾನಿ ಹೊಸದೆಹಲಿ ಮೇಲೆ. ಕಳೆದ ಕೆಲವು ದಿನಗಳಿಂದ ಯಾರಿಗೆ ಸಿಗುತ್ತೆ ಮಂತ್ರಿ ಪಟ್ಟ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಅದಕ್ಕೆಲ್ಲ ಇವತ್ತು ದೆಹಲಿಯಲ್ಲಿ ನಡೆದ ಆ ಒಂದು ಮಹಾಸಭೆ ಬಹುತೇಕ ಕ್ಲಾರಿಟಿ ಕೊಟ್ಟಿದೆ. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ, ಸಭೆ ಮುಗಿದ್ರೂ ಕೂಡ ಸಸ್ಪೆನ್ಸ್ ಮಾತ್ರ ಇನ್ನೂ ಮುಗ್ದಿಲ್ಲ. ಒಂದೇ ರೂಮಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್, ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಉಸ್ತುವಾರಿ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ಎಲ್ಲರೂ ಮುಖಾಮುಖಿಯಾಗಿದ್ರು. ಒಳಗಡೆ ನಡೆದಿದ್ದೇ ಬೇರೆ. ಒಂದ್ ಕಡೆ ಡಿಕೆ ತಮ್ಮ ನಿಷ್ಠಾವಂತ ಲಿಸ್ಟ್ ಹಿಡಿದು ಪಟ್ ಹಿಡಿದ್ರೆ, ಇನ್ನೊಂದೆಡೆ ಸಿದ್ದರಾಮಯ್ಯ ತಮ್ಮದೇ ಆದ ಸೀಕ್ರೆಟ್ ಲಿಸ್ಟ್ ಮುಂದಿಟ್ಟಿದ್ದಾರೆ. ಈ ಇಬ್ಬರು ನಾಯಕರ ಜಿದ್ದಾಜಿದ್ದಿನ ನಡುವೆ ಹೈಕಮಾಂಡ್ ಈಗ ಒಂದು ಫೈನಲ್ ಲಿಸ್ಟ್ ರೆಡಿ ಮಾಡಿದೆ. ಆದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆ ಬೀಳೋದು ಮಾತ್ರ ಬಾಕಿ ಇದೆ. ಈ ವಿಡಿಯೋದಲ್ಲಿ ನಾವು ಆ ಫೈನಲ್ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ, ಜಿಲ್ಲಾವಾರು ಯಾರಿಗೆಲ್ಲ ಅದೃಷ್ಟ ಒಲಿಯುತ್ತೆ, ಬಿಕೆ ಹರಿಪ್ರಸಾದ್ ತಂದಿರೋ ಹೊಸ ಟ್ವಿಸ್ಟ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಸೈಡ್ ಸ್ಟೋರಿ ಸಮೇತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೈಕಮಾಂಡ್ ಮಾಡಿರೋ ಆ ಒಂದು ಮಾಸ್ಟರ್ ಪ್ಲಾನ್ ನಿಮಗೆ ನಿಜಕ್ಕೂ ಶಾಕ್ ಕೊಡುತ್ತೆ. ಈಗ ಅಸ್ಲಿ ಮ್ಯಾಟರ್ಗೆ ಬರೋಣ. ಈ ಹೈ ಪ್ರೊಫೈಲ್ ಮೀಟಿಂಗ್ ಅಲ್ಲಿ ಅಂತಿಮಗೊಂಡಿರೋ ಆ ಜಿಲ್ಲಾವಾರು ಆಕಾಂಕ್ಷಿಗಳ ಪಟ್ಟಿ ಹೇಗಿದೆ ಗೊತ್ತಾ? ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ರು ತಮಗೆ ಬೇಕಾದವರನ್ನ ಸಂಪುಟಕ್ಕೆ ಸೇರಿಸೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಏರಿಯಾ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಬೆಂಗಳೂರು ತಗೊಂಡ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಡಿಕೆ ಶಿವಕುಮಾರ್ ಬಣದಿಂದ ರಿಜ್ವಾನ್ ಅರ್ಷದ್ ಹಾಗೂ ಆನೇಕಲ್ ಶಿವಣ್ಣ ಅವರಿಗೆ ಮಣೆ ಹಾಕೋಕೆ ಟ್ರೈ ಮಾಡ್ತಿದ್ರೆ, ಇತ್ತ ಸಿದ್ದರಾಮಯ್ಯ ಬಣದಿಂದ ಎಂ ಕೃಷ್ಣಪ್ಪ ಮತ್ತು ಜಮೀರ್ ಅಹಮದ್ ಹೆಸರುಗಳು ರೇಸ್ನಲ್ಲಿ ಮುಂಚೂಣಿಯಲ್ಲಿವೆ. ಇನ್ನು ರಾಮನಗರದ ಕಡೆ ನೋಡಿದ್ರೆ ಮಾಗಡಿ ಬಾಲಕೃಷ್ಣ ಅವರಿಗೆ ಚಾನ್ಸ್ ಸಿಗ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ದೊಡ್ಡ ಫೈಟ್ ನಡೀತಾ ಇದೆ. ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಅಶೋಕ್ ಪಟ್ಟಣ್ ನಡುವೆ ತೀವ್ರ ಪೈಪೋಟಿ ಇದೆ. ವಿಜಯಪುರದಲ್ಲಿ ಅಪ್ಪಾಜಿ ನಾಡಗೌಡ ಮತ್ತು ಯಶವಂತರಾಯಗೌಡ ಪಾಟೀಲ್ ರೇಸ್ನಲ್ಲಿದ್ರೆ, ಬಾಗಲಕೋಟೆಯಿಂದ ವಿಜಯಾನಂದ ಕಾಶಪ್ಪನವರ್ ಅಥವಾ ತಿಮ್ಮಾವೂರ್ ಹೆಸರು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ನಲ್ಲಿದೆ. ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಬಂದರೆ ಕಲಬುರಗಿಯಿಂದ ಹಿರಿಯ ನಾಯಕ ಅಜಯ್ ಸಿಂಗ್ ಹೆಸರು ಫ್ರಂಟ್ನಲ್ಲಿದೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅಥವಾ ಶಿವರಾಜ್ ತಂಗಡಿಗಿ ನಡುವೆ ಟಫ್ ಫೈಟ್ ನಡೀತಾ ಇದೆ. ಇನ್ನು ರಾಯಚೂರಿನಿಂದ ಹಂಪನಗೌಡ ಬಾದರ್ಲಿ ಅಥವಾ ವಸಂತಕುಮಾರ್ ಹೆಸರುಗಳು ಶಾರ್ಟ್ ಲಿಸ್ಟ್ ಆಗಿವೆ. ಇತ್ತ ಧಾರವಾಡದಲ್ಲಿ ಸಂತೋಷ್ ಲಾಡ್ ಅಥವಾ ಪ್ರಸಾದ್ ಅಬ್ಬಯ್ಯ ಹೆಸರು ಬಲವಾಗಿ ಕೇಳಿ ಬರ್ತಿದೆ. ಗದಗದಲ್ಲಿ ಹಿರಿಯ ತಲೆ ಎಚ್.ಕೆ. ಪಾಟೀಲ್ ಅಥವಾ ಜಿ.ಎಸ್. ಪಾಟೀಲ್ ರೇಸ್ನಲ್ಲಿದ್ದಾರೆ. ಆದರೆ ಹಾವೇರಿಯಲ್ಲಿ ಮಾತ್ರ ರುದ್ರಪ್ಪ ಲಮಾಣಿ, ಶ್ರೀನಿವಾಸ್ ಮಾನೆ ಮತ್ತು ಸಲೀಂ ಅಹಮದ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಬಳ್ಳಾರಿ ವಿಜಯನಗರ ಝೋನ್ನಿಂದ ಗವಿಯಪ್ಪ ಅಥವಾ ಭರತ್ ರೆಡ್ಡಿ ಹೆಸರು ಕೇಳಿ ಬರ್ತಿದ್ರೆ, ಶಿವಮೊಗ್ಗದಿಂದ ಬಿಕೆ ಸಂಗಮೇಶ್ವರ್ ಅಥವಾ ಮಧು ಬಂಗಾರಪ್ಪ ಅವರಲ್ಲಿ ಒಬ್ಬರಿಗೆ ಲಕ್ ಕುಲಾಯಿಸೋ ಚಾನ್ಸಸ್ ಇದೆ. ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಆಲ್ಮೋಸ್ಟ್ ಫಿಕ್ಸ್ ಎನ್ನಲಾಗ್ತಿದೆ. ಆದರೆ ತುಮಕೂರಿನಲ್ಲಿ ಗುಬ್ಬಿ ಶ್ರೀನಿವಾಸ್ ಮತ್ತು ಷಡಾಕ್ಷರಿ ನಡುವೆ ದೊಡ್ಡ ಪೈಪೋಟಿ ಇದೆ. ಇತ್ತ ಚಿಕ್ಕಮಗಳೂರಿನಿಂದ ಆರತಿ ಕೃಷ್ಣ ಅವರ ಹೆಸರು ಸಡನ್ ಆಗಿ ಮುಂಚೂಣಿಗೆ ಬಂದಿದೆ. ಹಾಸನದಿಂದ ಶಿಫ್ಟ್ ಆಗಿರೋ ಶಿವಲಿಂಗೇಗೌಡ, ಕೋಲಾರದಿಂದ ನಾರಾಯಣಸ್ವಾಮಿ ಅಥವಾ ನಂಜೇಗೌಡ ಹಾಗೂ ಕೊಡಗಿನಿಂದ ಲಾಯರ್ ಎ.ಎಸ್. ಪೊನ್ನಣ್ಣ ಅವರ ಹೆಸರುಗಳು ಲಿಸ್ಟ್ನಲ್ಲಿ ಸೇರ್ಕೊಂಡಿವೆ. ಇನ್ನು ಹಳೆ ಮೈಸೂರು ಭಾಗಕ್ಕೆ ಬಂದರೆ ಮೈಸೂರಿಂದ ತನ್ವೀರ್ ಸೇಠ್ ಅಥವಾ ಎಚ್.ಸಿ. ಮಹದೇವಪ್ಪ, ಮಂಡ್ಯದಿಂದ ಚೆಲುವರಾಯಸ್ವಾಮಿ ಅಥವಾ ನರೇಂದ್ರ ಸ್ವಾಮಿ ಹಾಗೂ ಚಾಮರಾಜನಗರದಿಂದ ಪುಟ್ಟರಂಗಶೆಟ್ಟಿ ಆಕಾಂಕ್ಷಿಗಳ ಸಾಲಿನಲ್ಲಿದ್ದಾರೆ. ಈ ಇಡೀ ಲಿಸ್ಟ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಬರೀ ಮಂತ್ರಿ ಸ್ಥಾನ ಹಂಚಿಕೆ ಅಷ್ಟೇ ಅಲ್ಲ, ಇದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಭವಿಷ್ಯದ ಅಧಿಕಾರದ ಅಸಲಿ ತಂತ್ರಗಾರಿಕೆ. ಮೊದಲಿಗೆ ಸಿದ್ದರಾಮಯ್ಯನವರ ಲೆಕ್ಕಾಚಾರ ನೋಡೋಣ. ಸಿದ್ದರಾಮಯ್ಯ ಅವರು ತಮಗೆ 100ಕ್ಕೆ 100ರಷ್ಟು ನಿಷ್ಠರಾಗಿದ್ದವರಿಗೆ ಮೊದಲ ಪ್ರಿಫರೆನ್ಸ್ ನೀಡಿದ್ದಾರೆ.
ಕಳೆದ 3 ವರ್ಷಗಳಲ್ಲಿ ಯಾರೆಲ್ಲ ಡಿಕೆಶಿ ಬಣದಿಂದ ಅಂತರ ಕಾಯ್ದುಕೊಂಡು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ಲಿ ಅಂತ ಬ್ಯಾಟ್ ಬೀಸಿದ್ರೋ ಅಂತವರಿಗೆ ಸಿದ್ದರಾಮಯ್ಯ ರೆಡ್ ಕಾರ್ಪೆಟ್ ಹಾಸಿದ್ದಾರೆ. ಇನ್ನೊಂದ್ ಕಡೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನೇ ಬೇರೆ ಇದೆ. ತಾವು ಸಿಎಂ ಗದ್ದುಗೆ ಏರ್ಬೇಕಾದ್ರೆ ಯಾರ್ಯಾರು ತಮ್ಗೆ ಹೆಲ್ಪ್ ಮಾಡಿದ್ರೋ, ಪಕ್ಷ ಸಂಘಟನೆಯಲ್ಲಿ ತಮ್ಗೆ ಯಾರು ಸಾಥ್ ನೀಡಿದ್ರೋ ಮತ್ತು ತಮ್ಮ ಬಣದ ಪಕ್ಕಾ ನಿಷ್ಠವಂತರು ಯಾರು ಅನ್ನೋದನ್ನ ನೋಡಿ ಡಿಕೆಶಿ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಅಂದ್ರೆ ಇಬ್ಬರು ನಾಯಕರು ಫ್ಯೂಚರ್ ಮೈಂಡ್ ಸೆಟ್ ಇಟ್ಕೊಂಡೇ ಈ ದಾಳ ಉರುಳಿಸ್ತಾ ಇದ್ದಾರೆ. ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಈ ಇಬ್ಬರು ಘಟಾನುಘಟಿ ನಾಯಕರ ಜಿದ್ದಾಜಿದ್ದಿನ ನಡುವೆ ದೆಹಲಿ ಸಭೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಹಿರಿಯ ನಾಯಕ BK ಹರಿಪ್ರಸಾದ್. ಹೌದು, BK ಹರಿಪ್ರಸಾದ್ ಅವರು ತಾವೇ ಉಪಮುಖ್ಯಮಂತ್ರಿ ಆಗಬೇಕು, ಇಲ್ಲಾಂದ್ರೆ ಅತ್ಯಂತ ಪ್ರಮುಖವಾದ ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ತೀವ್ರ ಪಟ್ಟು ಹಿಡಿದು ಕೂತಿದ್ದಾರಂತೆ. ಹರಿಪ್ರಸಾದ್ ಅವರ ಈ ಡಿಮ್ಯಾಂಡ್ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾಗುತ್ತಾ ಅನ್ನೋ ಪ್ರಶ್ನೆಗೂ ಇದು ಕಾರಣವಾಗಿದೆ. ಒಂದ್ ವೇಳೆ BK ಹರಿಪ್ರಸಾದ್ ಅವರಿಗೆ DCM ಪಟ್ಟ ಸಿಕ್ಬಿಟ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ಈಕ್ವೇಶನ್ ಶುರುವಾಗುತ್ತೆ. ಹೇಗೆ ಅಂತೀರಾ? ಹರಿಪ್ರಸಾದ್ ಅವರಿಗೆ DCM ಪಟ್ಟ ಕೊಟ್ರೆ ಇತ್ತ ಬೆಳಗಾವಿಯ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮ್ಮನೆ ಕೂರಲ್ಲ. ಅವರು ಕೂಡ ಡೆಪ್ಯೂಟಿ CM ಪೋಸ್ಟ್ ಕೇಳೋದು ಗ್ಯಾರಂಟಿ. ಹಾಗಾಗಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಮಾಡೋಕೆ KPCC ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ನೀಡೋಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಇನ್ಸೈಡ್ ಇನ್ಫಾರ್ಮೇಶನ್ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಬಾರಿಯ ಸಂಪುಟ ವಿಸ್ತರಣೆಯ ಅತ್ಯಂತ ಶಾಕಿಂಗ್ ಮತ್ತು ಕಟು ವಾಸ್ತವ ಏನಪ್ಪಾ ಅಂದ್ರೆ ಅದು ಹಿರಿಯ ಶಾಸಕರ ಮತ್ತು ಮಾಜಿ ಮಂತ್ರಿಗಳ ಭವಿಷ್ಯ. ಈ ಹಿಂದೆ ಮಂತ್ರಿಗಳಾಗಿದ್ದವರಿಗೆ ಹಾಗೂ ಪಕ್ಷದ ಹಿರಿಯ ಶಾಸಕರಿಗೆ ಈ ಬಾರಿ ದೊಡ್ಡ ಮಟ್ಟದ ಅವಕಾಶ ಸಿಗೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಈಗ ಸಿಗ್ತಿರೋ ಸೋರ್ಸ್ ಪ್ರಕಾರ ಹಿರಿಯರ ಪೈಕಿ ಹೆಚ್ಚೆಂದರೆ 3 ಜನರನ್ನ ಹಾಗೂ ಹಿಂದಿನ ಸಂಪುಟದಲ್ಲಿದ್ದ ಕೇವಲ 3ರನ್ನ ಮಾತ್ರ ಹೈಕಮಾಂಡ್ ಕನ್ಸಿಡರ್ ಮಾಡಬಹುದು ಅಷ್ಟೇ. ಹಾಗಾದ್ರೆ ಉಳಿದ ಸೀಟುಗಳು ಯಾರಿಗೆ ಸಿಗುತ್ತೆ? ಇಲ್ಲೇ ಇರೋದು ನೋಡಿ, ರಾಹುಲ್ ಗಾಂಧಿ ಅವರ ಅಸಲಿ ಮಾಸ್ಟರ್ ಸ್ಟ್ರೋಕ್. ಈ ಬಾರಿ ಸಂಪುಟದಲ್ಲಿ ಮ್ಯಾಕ್ಸಿಮಮ್ ಹೊಸ ಮುಖಗಳಿಗೆ ಚಾನ್ಸ್ ಕೊಡೋಕೆ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಗವರ್ನೆನ್ಸ್ ಅಲ್ಲಿ ಹೊಸ ಜೋಶ್ ತರಬೇಕು, ಜೊತೆಗೆ ಮುಂದಿನ ಎಲೆಕ್ಷನ್ಗಳ ದೃಷ್ಟಿಯಿಂದ ಹೊಸ ಲೀಡರ್ಶಿಪ್ ಬೆಳೆಸಬೇಕು ಅನ್ನೋದು ರಾಹುಲ್ ಗಾಂಧಿ ಟೀಮ್ನ ಪ್ಲಾನ್ ಆಗಿದೆ. ಇದು ಎಷ್ಟೋ ಜನ ಸೀನಿಯರ್ಸ್ ಹೊಟ್ಟೆಯಲ್ಲಿ ಪಟಾಕಿ ಸಿಡಿಸಿದ್ರೆ ಯುವ ಆಕಾಂಕ್ಷಿಗಳಲ್ಲಿ ಹೊಸ ಹುಮ್ಮಸ್ಸು ತಂದಿದೆ. ಸೊ ಸಿದ್ದರಾಮಯ್ಯ ಅವರ ಭವಿಷ್ಯದ ಲೆಕ್ಕಾಚಾರ, DK ಶಿವಕುಮಾರ್ ಅವರ ಪವರ್ ಗೇಮ್, BK ಹರಿಪ್ರಸಾದ್ ಅವರ ಪಟ್ಟು, ಸತೀಶ್ ಜಾರಕಿಹೊಳಿ ಅವರ ನೆಕ್ಸ್ಟ್ ಮೂವ್, ಈ ಎಲ್ಲ ರಾಜಕೀಯ ಸಮೀಕರಣಗಳನ್ನ ತೂಗಿ ಅಳೆದು ಹೈಕಮಾಂಡ್ ಒಂದು ಬ್ಯಾಲೆನ್ಸ್ ಲಿಸ್ಟ್ ಅನ್ನ ಕೊಡೋಕೆ ರೆಡಿ ಮಾಡಿದೆ. ಆದ್ರೆ ಈ ಲಿಸ್ಟ್ಗೆ ಅಂತಿಮವಾಗಿ ಸೈನ್ ಹಾಕಬೇಕಾದವರು ಲೀಡರ್ ರಾಹುಲ್ ಗಾಂಧಿ ಮಾತ್ರ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಆ ಅಫಿಷಿಯಲ್ ಲಿಸ್ಟ್ ಹೊರ ಬೀಳುತ್ತೆ. ನಿಮ್ಮ ಪ್ರಕಾರ ಈ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯನವರ ಬಣ ಮೇಲುಗೈ ಸಾಧಿಸುತ್ತಾ ಅಥವಾ ಡಿಕೆಶಿ ತಂತ್ರ ವರ್ಕೌಟ್ ಆಗುತ್ತಾ? ಹಿರಿಯರನ್ನ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕ್ತಾ ಇರೋ ಹೈಕಮಾಂಡ್ ನಿರ್ಧಾರ ಸರಿ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಸ್ ಮತ್ತು ಇನ್ಸೈಡ್ ಸ್ಟೋರಿಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.